MK ಮ್ಯಾಥ್ಸ್ಗೆ ಸ್ವಾಗತ. ಟಾಪಿಕ್ ಫಂಕ್ಷನ್ಸು ಡೊಮೈನ್ ಮೇಲೆ KCT 2022 ಅಲ್ಲಿ ಕೇಳಿರೋ ಕ್ವಶನು. ಸೊ ಇದು ಶಾರ್ಟ್ 12th ಶಾರ್ಟ್ ಇದು ಮಾಡ್ತಾ ಇರೋದು. ಸೊ ಡೊಮೈನ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಟೂ ಟರ್ಮ್ಸ್ ಕೊಟ್ಟಿದ್ದಾರೆ. 1 ಡಿವೈಡೆಡ್ ಬೈ ಲಾಗ್ ಬೇಸ್ 10 1 ಮೈನಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ 2 ಇದೆ. ಸೊ ಡೊಮೈನ್ ಫೈಂಡ್ ಮಾಡಬೇಕಂದ್ರೆ ಈ 3 ಮೆಥಡ್ಸ್ ನಾವು ಯೂಸ್ ಮಾಡಬೇಕು. ಸೊ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಇದ್ದರೆ ಡಿನಾಮಿನೇಟರ್ ನಾಟ್ ಈಕ್ವಲ್ಸ್ ಟು 0. ಸೊ ಸ್ಕ್ವೇರ್ ರೂಟ್ ಇನ್ಸೈಡ್ ಏನಾರು ಸಮಥಿಂಗ್ ಇತ್ತಂದರೆ ಆ ಸಮಥಿಂಗ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಆಗಬೇಕು. ಸೊ ಲಾಗಲ್ಲಿ ಏನಾರ ಇದೆ, ಲಾಗಲ್ಲಿ ಏನೋ ಇದೆ ಅಂದರೆ ಆ ಏನೋ ಇದೆ ಗ್ರೇಟರ್ ದೆನ್ 0 ಆಗಬೇಕು. ಸೊ ಇವು 3 ಪಾಯಿಂಟ್ಸ್ನ ನಾವು ಯೂಸ್ ಮಾಡಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ಈಗ ಫಸ್ಟ್ ಪಾಯಿಂಟ್ ಏನಿದೆ, ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಇತ್ತಂದರೆ ಡಿನಾಮಿನೇಟರ್ 0 ಆಗಬಾರ್ದು. ಸೊ ಈ ಕಾನ್ಸೆಪ್ಟ್ ಯೂಸ್ ಮಾಡಿದರೆ ಸೊ ಇಲ್ಲಿ ನಮಗೆ ಡಿನಾಮಿನೇಟರ್ ಏನಿದೆ 1 ಡಿವೈಡೆಡ್ ಬೈ ಲಾಗ್ ಬೇಸ್ 10 1 ಮೈನಸ್ ಎಕ್ಸ್ ಇದೆ. ಸೊ ಅದು 0 ಆಗಬಾರ್ದು. ಸೊ ಅದಕ್ಕೆ ಲಾಗ್ ಬೇಸ್ 10 1 ಮೈನಸ್ ಎಕ್ಸ್ ನಾಟ್ ಈಕ್ವಲ್ಸ್ ಟು 0 ಅಂತ ಬರ್ತೀನಿ. ಸೊ ಲಾಗ್ ಇರೋದ್ರಿಂದ ಸೊ ಇದನ್ನು ಟ್ರಾನ್ಸ್ಫರ್ ಮಾಡಿದರೆ ಏನಾಗುತ್ತೆ, 10 ಪವರ್ 0 ಆಗುತ್ತೆ. ಸೊ 1 ಮೈನಸ್ ಎಕ್ಸ್ ವ್ಯಾಲ್ಯೂ ನಾಟ್ ಈಕ್ವಲ್ಸ್ ಟು 10 ಪವರ್ 0 ಅಂದರೆ 1 ಮೈನಸ್ ಎಕ್ಸ್ ನಾಟ್ ಈಕ್ವಲ್ಸ್ ಟು 1. ಸೊ ಹಂಗಂದ್ರೆ ಎಕ್ಸ್ ವ್ಯಾಲ್ಯೂ 0 ಆಗಬಾರ್ದು. ಸೊ ಎಕ್ಸ್ ವ್ಯಾಲ್ಯೂ 0 ಆಗಬಾರ್ದು ಅಂತಂದರೆ ಇಲ್ಲಿ ನೋಡಿರಿ ಆಪ್ಷನ್ ಸಿ ಅಲ್ಲಿ -2 ಇಂದ 1 ಬಿಟ್ವೀನ್ ನಮಗೆ 0 ಸಿಗುತ್ತೆ. ಸೊ ಹಂಗಾಗಿ ಆಪ್ಷನ್ ಸಿ ಎಲಿಮಿನೇಟ್ ಮಾಡಿಬಿಡ್ಬೋದು ಇಲ್ಲಿ. ಸೊ ಉಳಿದಿದ್ದ ಆಪ್ಷನ್ ನಾವು ಇನ್ನೂ ಡಿಸೈಡ್ ಮಾಡೋಕ್ಕೆ ಬರಲ್ಲ. ಸೊ ಈಗ ಡಿನಾಮಿನೇಟರ್ ನಾಟ್ ಈಕ್ವಲ್ಸ್ ಟು 0 ಆಯಿತು. ನೆಕ್ಸ್ಟ್ ಪಾಯಿಂಟ್ ಲಾಗ್ದು ನಮ್ಗೆ ಏನಿದೆ ನೋಡಿರಿ, ಲಾಗ್ ಇನ್ಸೈಡ್ ಲಾಗಲ್ಲಿ ಏನೋ ಇದೆ ಅಂದರೆ ಲಾಗ್ ಒಳಗಡೆ ಏನೋ ಒಂದು ವ್ಯಾಲ್ಯೂ ಇರುತ್ತಲ್ಲ. ಸೊ ಆ ಏನೋ ಇದೆ ವ್ಯಾಲ್ಯೂ ಏನಾಗಬೇಕು, ಯಾವಾಗಲೂ ಗ್ರೇಟರ್ ದೆನ್ 0 ಆಗಬೇಕು. ಸೊ ಲಾಗ್ ಒಳಗಡೆ ಇರೋಂಥ ಏನೋ ಇದೆ ಗ್ರೇಟರ್ ದೆನ್ 0 ಅಂತಂದರೆ ಇಲ್ಲೇನಾಗುತ್ತೆ, ಸೊ ಲಾಗ್ ಇನ್ಸೈಡ್ ನಮಗೇನಿದೆ 1 ಮೈನಸ್ ಎಕ್ಸ್ ಇದೆ. ಸೊ 1 ಮೈನಸ್ ಎಕ್ಸ್ ಗ್ರೇಟರ್ ದೆನ್ 0 ಅಂತಂದರೆ ಇದು ಸಾಲ್ವ್ ಮಾಡಿದರೆ 1 ಗ್ರೇಟರ್ ದೆನ್ ಎಕ್ಸ್ ಆಗುತ್ತೆ. ಅಂದರೆ ಎಕ್ಸ್ ವ್ಯಾಲ್ಯೂ 1 ಕಡಿಮೆ ಇರಬೇಕು. ಸೊ 1 ಕಡಿಮೆ ಅಂದರೆ ಈ ಡೈರೆಕ್ಷನ್ನು. ಸೊ ಈ ಡೈರೆಕ್ಷನಲ್ಲಿ ಇರಬೇಕು ನಮಗೆ. 1 ಇನ್ಕ್ಲೂಡ್ ಇಲ್ಲ, ಸೊ ಈಕ್ವಲ್ ಇಲ್ಲಲ್ಲ. ಸೊ 1 ಓಪನ್ ಇಟ್ಟಿದ್ದೀನಿ. ಸೊ 1 ಕಡಿಮೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಮತ್ತೇನಿದೆ, ಇದಿಷ್ಟು ಆದಮೇಲೆ ನೆಕ್ಸ್ಟ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ 2 ಇದೆ. ಸ್ಕ್ವೇರ್ ರೂಟ್ ಸಮಥಿಂಗ್, ಸ್ಕ್ವೇರ್ ರೂಟ್ ಒಳಗಡೆ ಏನಾರು ಇದ್ದರೆ, ಸೊ ಸ್ಕ್ವೇರ್ ರೂಟ್ ಸಮಥಿಂಗ್ ಇತ್ತಂದರೆ ಆ ಸಮಥಿಂಗ್ ಏನಾಗಬೇಕು, ಗ್ರೇಟರ್ ದೆನ್ 0 ಆಗಬೇಕು. ಸೊ ಅದನ್ನು ಯೂಸ್ ಮಾಡಿದ್ರೆ ಆ ಕಾನ್ಸೆಪ್ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ 2 ಇದೆ. ಸೊ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ 2 ಅದ್ರ ಇನ್ಸೈಡ್ ಎಕ್ಸ್ ಪ್ಲಸ್ 2 ಗ್ರೇಟರ್ ದೆನ್ ಈಕ್ವಲ್ಸ್ ಟು 0 ಆಗುತ್ತೆ. ಸೊ ಇದು ಸಾಲ್ವ್ ಮಾಡಿದ್ರೆ ಎಕ್ಸ್ ಗ್ರೇಟರ್ ದೆನ್ ಈಕ್ವಲ್ಸ್ ಟು -2 ಅಂದರೆ -2 ಜಾಸ್ತಿ ಇರಬೇಕು ಎಕ್ಸ್ ವ್ಯಾಲ್ಯೂ. ಸೊ -2 ಜಾಸ್ತಿ ಅಂದರೆ ಈ ಡೈರೆಕ್ಷನ್ನು. ಸೊ ಇವೆರಡು ಕಂಬೈನ್ ಮಾಡಿದರೆ ಸೊ ನಮಗೆ -2 ಜಾಸ್ತಿ 0 ಕಡಿಮೆ ಬಟ್ 0 ಆಗಿರಬಾರ್ದು. ಸೊ 0 ಆಗಿರಬಾರ್ದು, 0 ಪ್ಲೇಸಲ್ಲಿ ಕಟ್ ಆಗಬೇಕು. ಸೊ ಹಂಗಂದ್ರೆ ನಮ್ಗೆ ಇರೋದು ಆಪ್ಷನ್ ಇದೆ, ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. -2 ಜಾಸ್ತಿ 1 ಕಡಿಮೆ ಬಟ್ 0 ಆಗಂಗಿಲ್ಲ. ಸೊ ಅದಕ್ಕೆ 0ಗೆ ಓಪನ್ ಇಂಟರ್ವಲ್ ಇದೆ. -2 to 0 ಓಪನ್ ಇಂಟರ್ವಲ್ಲು, ಯೂನಿಯನ್ ಓಪನ್ ಇಂಟರ್ವಲ್ 0, 1 ಇನ್ಕ್ಲೂಡ್ ಆಗಂಗಿಲ್ಲ. ಸೊ 1ಗೆ ಕೂಡ ಓಪನ್ ಇಂಟರ್ವಲ್ ಇದೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಸೊ ಇದಿಷ್ಟು ಅರ್ಥ ಆಯ್ತು ಅಂತ ಅನ್ಕೊತೀನಿ. ಸೊ ಈ ಕಾನ್ಸೆಪ್ಟ್ ಬಗ್ಗೆ ನಮ್ಗೆ ಗೊತ್ತಾಗಬೇಕಂದ್ರೆ ವಿಡಿಯೋ ನಾನು ಅಟ್ಯಾಚ್ ಮಾಡಿರ್ತೀನಿ. ಸೊ ಅದು ವಿಡಿಯೋ ನೋಡಿದರೆ ನಾವು ಟೋಟಲ್ ಡೊಮೈನ್ ಆಫ್ ಎ ಫಂಕ್ಷನ್ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಲ್ಲಿ.